ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಎಲ್ರಿಗೂ ಒಂದು ಸಮಸ್ಯೆ ಅದ. ಏನಪ್ಪ ಅಂತಂದ್ರೆ ಸಿಲಿಂಡರ್ ಸಮಸ್ಯೆನೇ ಬಂದ್ಬಿಟ್ಟದ. ಅದ್ರ ಜೊತೆಗೆ ಸಿಲಿಂಡರನ್ನು ಹೆಂಗೆ ಸೇವ್ ಮಾಡೋದು ಅನ್ನೋದು ಕೂಡ ತಲೆ ಒಳಗದ. ಅಷ್ಟೇ ರೀ, ಸಿಂಪಲ್ ಟಿಪ್ಸು. ಡೈಲಿ ಏನು ನಾವು ಮಾಡ್ತಿರ್ತೀವಿ ಅಷ್ಟರೊಳಗೆ ಒಂಚೂರು ತಲೆ ಓಡಿಸೋದು ಅಂತೀವಿ ನೋಡ್ರಿ. ಒಂದು ಎಕ್ಸಾಂಪಲ್ ಹೇಳಬೇಕಂತಂದ್ರೆ, ಈಗ ಮನೆಯವರು ನಾವೇನು ಮಾಡ್ತೀವಿ, ಒಂದು 100 ರೂಪಾಯಿ ಪಲ್ಯಕ್ಕೆ ಇಸ್ಕೊಂಡಿರ್ತೀವಿ. ಒಂದು 60-70 ರೂಪಾಯಿ ಪಲ್ಯ ತೊಗೊಂಡು ಒಂದು ಮುಂದಿನ 30 ರೂಪಾಯಿ ಉಳಿದದ್ದನ್ನು ತೆಗೆದಿಟ್ಕೊಂಡು ಹಾಗೆ ಒಂಚೂರು ಸೇವಿಂಗ್ ಮಾಡಿರ್ತೀವಲ್ಲ, ಅಷ್ಟೇ ಮಾಡೋದು ನೋಡ್ರಿ ಇದ್ರೊಳಗೂ. ಅಂದ್ರೆ ಹೆಂಗೆ ನನಗೆ ತಿಳಿದದ್ದನ್ನು ಒಂಚೂರು ಹೇಳ್ತೀನಿ, ಯಾಕಂದರೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋದು ನನಗೆ. ನೋಡ್ರಿ, ಒಬ್ಬೊಬ್ರು ಮನೆಯೊಳಗೆ ಒಂದೊಂದು ಪದ್ಧತಿ ಇರ್ತಾವೆ. ಚಹಾ ಮಾಡಿದ್ರೆ ಮಾಡಿ ಒಂದು ಸರಿ ಒಬ್ರು ಕುಡಿಯೋದು, ಇನ್ನೊಬ್ರು ಬಂದು ಮತ್ತೆ ಬಿಸಿ ಮಾಡ್ಕೊಂಡು ಕುಡಿಯೋದು, ಮತ್ತೊಬ್ರು ಬರೋದು ಮತ್ತೆ ಬಿಸಿ ಮಾಡ್ಕೊಂಡು ಕುಡಿಯೋದು, ಅದನ್ನು ಫಸ್ಟ್ ಅವಾಯ್ಡ್ ಮಾಡೋದು. ಅದಕ್ಕಿಂತ ಮೊದಲು ಇನ್ನೊಂದು ಅದರ, ಎಲ್ಲರೂ ದಯಮಾಡಿ ಬಿಸಿನೀರು ಮಾಡೋದು ಸ್ಟಾಪ್ ಮಾಡಿಬಿಡ್ರಿ. ಬಹಳ ಮಂದಿ ಬಿಸಿನೀರು ಕಾಯಿಸ್ಲಿಕ್ಕೆ ವರ್ಷನ ಹೋಗ್ತದ್ರಿ. ನಿಮ್ಮ ಮುಂದೆ ಹೇಳ್ತೀನಿ, ಭಾಳ ಮಂದಿ ನೋಡೀನಿ ನಾನು. ಈಗಂತೂ ಬ್ಯಾಸಿಗೆ ಚಾಲು ಆಗ್ಯದ. ಒಂದು ತಣ್ಣೀರು ಮಾಡೋದ್ರಿಂದ ಯಾವುದೇ ಚರ್ಮ ರೋಗಗಳು ಬರಂಗಿಲ್ಲ, ಸ್ಕಿನ್ ಶೈನಿ ಆಗ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು ತಣ್ಣೀರು. ಆಮೇಲೆ ಕೂದಲು ಉದುರಂಗಿಲ್ಲ, ಉಲ್ಟಾ ಕೂದಲ ಚೆಂದಾಗಿ ಶೈನಿಯಾಗಿ ಗ್ರೋ ಆಗ್ತಾವ್ರಿ. ಗ್ರೋತ್ ಭಾಳ ಚೆಂದ ಆಗ್ತದೆ ಹೇರ್ಸದ್ದು. ಅದ್ರ ಸಲುವಾಗಿ ಅದನ್ನು ಸ್ಟಾಪ್ ಮಾಡಿರಿ. ನನ್ನ ಕಡೆಯಿಂದ ಏನೋ ಒಂದು ವಿಷಯ ಅಂತ ಹೇಳಿಬಿಟ್ಟಿನಲ್ರಿ ನಾನು. ಅದಕ್ಕೆ ನನಗೆ ತಿಳಿದದ್ದನ್ನು ಶೇರ್ ಮಾಡ್ಕೊಳಕತ್ತೀನಿ. ಸೆಕೆಂಡ್, ಚಾಕ್ ಬಂದಾಗ ಮನೆ ಇವ್ರಿಗೊಬ್ರಿಗೆ ಬಿಸಿ ಮಾಡೋದು ಆಗಬಾರ್ದು. ಒಂದೇ ಟೈಮಲ್ಲಿ ಮಾಡೋದು ಆದಷ್ಟು ಒಂಚೂರು ರೂಢಿ ಮಾಡ್ಕೊಳ್ರಿ. ಅದ್ರ ಎಲ್ಲನೇ ಹಾಗೆ ನೋಡ್ರಿ. ಅಡುಗೆನೂ ಹಾಗೆ ಎಲ್ಲರೂ ಎಟ್ ಎ ಟೈಮ್ ಕೂತು ಊಟ ಮಾಡಿಬಿಟ್ರೆ ಮತ್ತು ಕೆಲಸ ಮಾಡೋರಿಗೂ ಭಾಳ ಸರಳ ಆಗ್ತದೆ ರೀ. ಮನೆಯೊಳಗರು ಇದ್ದವರು ಒಬ್ರದ್ದು ಒಮ್ಮೆ ಊಟ, ಇನ್ನೊಬ್ರಿಗೆ ಒಮ್ಮೆ ಊಟ. ಯಾಕಂದ್ರೆ ಸಾರು ಬಿಸಿ ಮಾಡೋ, ಇದನ್ನು ಬಿಸಿ ಮಾಡೋ, ಇದರೊಳಗೆ ಹೊತ್ತೋಗ್ತವೆ. ಮನೆಯಾಗಿದ್ದವ್ರು ಒಂದು ಹೊಸದೊಂದು ಪಾಪ ಮಾಡ್ಬೇಕು ನಾ ಏನ್ರಿ ಅಂತಂತಿರ್ತಾರೆ. ಇದರೊಳಗೆ ಸಂಜೆವರೆಗೂ ಅದೇ ಆಗಿಬಿಡ್ತದೆ. ದಯಮಾಡಿ ಅದೊಂಚೂರು ಟೈಮು, 1 ತಾಸು, 1 ಅವರ್ 2 ಅವರ್ ಒಂಚೂರು ಚೇಂಜಸ್ ಇತ್ತಂದ್ರೆ ಎಲ್ಲರೂ ಕೂಡಿ ಊಟ ಮಾಡೋದು, ಎಲ್ಲರೂ ಕೂಡಿ ತಿಂಡಿ ತಿನ್ನೋದು, ಇದೊಂಚೂರು. ಈಗ ನಾನು ಒಂದು 2-3 ಹೇಳಿಕತ್ತೀನಿ. ಅದ್ರೊಳಗೆ ಒಂದೊಂದಾದರೂ ಪಾಲಿಸ್ಕೋಬೋದಲ್ರಿ. ಎಲ್ಲರ ಮನೆಯೊಳಗೆ ಆಗಂಗಿಲ್ಲ. ಯಾಕಂದ್ರೆ ಒಬ್ಬೊಬ್ಬರು ನೈಟ್ ಡ್ಯೂಟಿ ಇರ್ತದೆ, ಲೇಟಾಗಿ ಬರ್ತಿರ್ತಾರೆ, ಅಥವಾ ಅರ್ಲಿ ಮಾರ್ನಿಂಗ್ ಬರ್ತಿರ್ತಾರೆ. ಅಂಥವ್ರಿಗೆ ಇವೆಲ್ಲವೂ ಎಲ್ಲರ ಮನೆಯೊಳಗೂ ಆಗಂಗಿಲ್ಲ. ಒಂದೊಂದು ಪಾಯಿಂಟ್ಸ್ ಆದರೂ ಒಬ್ಬೊಬ್ಬರು ಯೂಸ್ ಮಾಡ್ಕೋಬಹುದು ಅಂತ ತಿಳ್ಕೊಂಡು ಹೇಳಿದೆ. ಹಾಗೆ ಇನ್ಮೇಲೆ ಒಂಚೂರು ಮುಂಜಾನೆ ಮಾತು ಜೊತೆಗೆ ಇಂಥ ಒಂದೊಂದು ಟಿಪ್ಸ್ ಕೊಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹೇಳಿದೆ. ಮತ್ತು ಹಂಗೆ ಮುಂಜಾನೆ ಮಾತು ಬೇಕೇ ಬೇಕು. ಏನೇ ಇದ್ದರೂ ಅದು ಒಂದು ಇರಲೇಬೇಕು ಅನ್ನೋದು ನಮ್ಮ ಫ್ಯಾಮಿಲಿಯರ್ಸದ್ದು. ಪರೋಪಕಾರಿಗಳಾಗಿ ವೃಕ್ಷದಂತೆ ಜೇನುಹುಳ ಮಕರಂದವನ್ನು ಹೀರಿ ತುಪ್ಪವಾಗಿಸಿ ಮನುಜನಿಗೆ ನೀಡುವಂತೆ, ವೃಕ್ಷವು ಭೂಮಿಯ ಸಾರವನ್ನು ಹೀರಿ ಮನುಜನಿಗೆ ಫಲವ ಕೊಡುವಂತೆ ಪರೋಪಕಾರಿಗಳು ಆಗಬೇಕು. ಎಷ್ಟು ಅರ್ಥಪೂರ್ಣ ರೀ, ಎಷ್ಟು ಅರ್ಥ ಅಡಿಗೆದ ಅಂತಂದ್ರೆ ಇದನ್ನು 2 ಬೇಡ 3 ಸರಿ ಕೇಳಿದರೆ ತಾನೇ ಗೊತ್ತಾಗ್ಬಿಡ್ತದೆ ಎಷ್ಟು ಅರ್ಥಪೂರ್ಣವಾಗ್ಯದ ಅಂಥೇಳಿ. ಮುಂಜಾನೆಯ ವಾತಾವರಣದ ಬಗ್ಗೆ ಅಂತೂ ಹೇಳೂ ಹಂಗೆ ಇಲ್ಲ ನೋಡ್ರಿ. ಅಷ್ಟು ಆನಂದ ಇರ್ತದೆ. ಅದರೊಳಗೂ ಈ ಬ್ಯಾಸ್ಗೆ ಒಳಗೆ ಅರ್ಲಿ ಮಾರ್ನಿಂಗ್ ಲಘುನಿನೇ ಎಚ್ಚರ ಆಗ್ಬಿಡ್ತದೆ. ನಂಗೆ 4:15 ಕೇಳೋಕ್ಕೆ 4ಕ್ಕಿಂತ 15 ನಿಮಿಷ 20 ನಿಮಿಷ ಕಡಿಮೆ ಇರ್ತದೆ. ಅಷ್ಟು ಲಘುನೇ ಎಚ್ಚರ ಆಗ್ತದೆ. ಮತ್ತು ಇಷ್ಟು ಹೇಳಿದ ಕೂಡಲೇ ಎಲ್ರದ್ದು ಒಂದು ಪ್ರಶ್ನೆ ಇರ್ತದೆ, ನೀವು ಎಷ್ಟು ಗಂಟೆಗೆ ಮಲ್ಕೋತೀರಿ? ಖರೆ ಹೇಳ್ತೀನಿ ರೀ, ನಮ್ಗೆ 10:15 ಮೇಲೇ ಮಲ್ಕೊಳ್ಳೋದು ಜಾಸ್ತಿ ರೀ. ಹಂಗೆ ಆಗ್ಬಿಟ್ಟದ. ಈಗ ಮೊದಲು ಇದೊಂದು 5-6 ವರ್ಷದ ಹಿಂದೆ ನಾವು 10 ಗಂಟೆ ಅಂದ್ರೆ ಕರೆಕ್ಟ್ ನಮ್ಮ ಮನೆಯೊಳಗೆಲ್ಲ ಲೈಟ್ ಆಫ್ ಆಗ್ತಿತ್ತು ರೀ. ಈಗ ಇಲ್ಲರಿ, ಒಂದು 5 ವರ್ಷದಿಂದ ಈಚೆ ಅಂತೂ ನಾವು 10:15 ಮೇಲೆ ಆಗ್ಬಿಡ್ತದೆ. ಅಂದ್ರೆ 11 ಗಂಟೆ ಅಂತೂ ಆಗೇ ಇರ್ತದೆ. ಆದರೂ ನಮ್ಗೆ ಬೆಳಗ್ಗೆ ಏಳಲೇಬೇಕು. ಲೇಟಾಗಿ ಎದ್ರೆ ನಡೆಯಂಗೆ ಇಲ್ಲ. ಇವತ್ತಿನ ಸುದ್ದಿ ಹೇಳ್ತೀನಿ ನಿಮ್ಮ ಮುಂದೆ.
ಭಾಳ ಜಲ್ದಿ ಹೋಗ್ಬೇಕಾಗ್ಯದ್ರಿ. ಇನ್ನು 7ಕ್ಕೆ 15 ನಿಮಿಷ ಇರಲಿಕ್ಕೆ ಹೋಗಬೇಕು. ಅದಕ್ಕೆ ಹೆಂಗೂ ದಶಮಿ ತಿಥಿ ಅದ, ದೋಸೆಗೆ ಹಾಕೋಣ ಅಂತ ತಿಳ್ಕೊಂಡು ದೋಸೆಗೆ ಹಾಕಿ ಮಿಕ್ಸಿ ಹಾಕೋದು ಒಂದೇ ನನ್ನ ಕೆಲಸ ಆಯಿತು. ನಮ್ಮ ಮನೆಯವರಿಗೂ ನೀವೇ ದೋಸೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದೆ. ಮತ್ತು ನನ್ನ ದೊಡ್ಡಕ್ಕಿ ಮಗಳು ಆಕಿನೂ ನೀವೇ ದೋಸೆ ಮಾಡ್ಕೊಂಡು ಅವರೇ ಇಬ್ಬರು ಮಾಡ್ಕೊಂಡು ಹೋಗ್ಯಾರ್ರಿ. ಮುಂದಿಂದ್ರಿ ಈಗ ನಾ ಬಂದೆ ಸ್ಕೂಲಿಂದ 1 ಗಂಟೆಗೆ ಬಂದೆ ರೀ. ಬಂದು ಹಸಿವೆ ಅಂದ್ರೆ ನಂಗೆ ಖರೆ ಹೇಳ್ತೀನಿ ರೀ, ಬ್ಯಾಸಿಗೆ ಹಸಿವೆ ಆಗ್ತದೋ ಏನೋ, ಮುಂಜಾನೆ ಏನೂ ತಿಂದಿರಂಗಿಲ್ಲ, ಅಷ್ಟು ಹಸಿವೆ ಆಗ್ಯದ. ಮತ್ತು ನನ್ನ ಮಗಳು ಸಣ್ಣಕ್ಕಿ ನಾನು ಕೂಡ ಬಂದೀವ್ರಿ, ಇಬ್ಬರು ವಿಡಿಯೋ ಆಕಿನೇ ಮಾಡ್ಲಿಕ್ಕತ್ತಾಳ. ನಿಮ್ಗೆ ಅನಿಸ್ತಿರ್ತದೆ ವಿಡಿಯೋ ಯಾರು ಮಾಡ್ಲಿಕ್ಕತ್ತಾರಂತ, ಅದು ಪ್ರಶ್ನೆ ಬರ್ತದೆ. ಅಕ್ಕಿಗೂ ಹಸಿವೆ ಆಗ್ಯದ. ಅಮ್ಮ ನೀ ಸೀರೆ ಚೇಂಜ್ ಮಾಡ್ಕೋತ ಕೂಡಬೇಡ, ನನಗೆ ಮೊದಲು 2 ದೋಸೆ ಹಾಕಿನಿ, ಸೀರೆ ಚೇಂಜ್ ಮಾಡು, ನಿನಗೆ ನಾ ಮಾಡಿ ಹಾಕ್ತೀನಿ ಅಂತ ಹೇಳಿದ್ಲು. ಓಕೆ ಅಂತಂದು ನೋಡ್ರಿ ಹಿಂಗೆಲ್ಲ ರಂದಿ ನಮ್ಮ ಮನೆಯವರು ನೋಡ್ರಿ ಹಿಂಗೆಲ್ಲ ಇಟ್ಟಾರ ಮನಿದು. ಈಗ ಸದ್ಯ ಇಷ್ಟು ಸ್ವಚ್ಛ ರೀ, ಅಂದ್ರೆ ಬರ್ಶನ್ ಕಟ್ಟಿ ಏನೂ ಕ್ಲೀನ್ ಮಾಡ್ಕೊಳ್ಳಬೇಕು. ಹೆಂಗದ ನೋಡ್ರಿ, ನೀವೇನು ನೋಡಿದ್ರಿ ಗೊತ್ತಾಗ್ತದೆ. ಹಾಲು ಉಕ್ಕ್ಯಾವ ಅದು ಹಾಗೆ ಅದ, ಆಮೇಲೆ ಎಳ್ನೀರು ಕುಡ್ದಾರ ಅದೂ ಅಲ್ಲಿ ಅದ, ಇಷ್ಟೆಲ್ಲ ಅದ ರೀ. ಈ ಥರ ಇರ್ತದೆ ನಿಮ್ಗೆ. ಇದನ್ನ ದಿನನಿತ್ಯ ವಿಡಿಯೋದೊಳಗೆ ದಿನಾನೂ ಏನು ಇರಂಗಿಲ್ಲ ರೀ. ಮತ್ತು ಇದೂ ಒಂದು ಇವತ್ತು ತೋರಿಸಿದೆ ನಿಮಗೆ. ದಿನ ನಾ 7 ಗಂಟೆಗೆ ಹೋಗಂಗಿಲ್ಲ, ನಂದು 9:15 ಇರ್ತದೆ. ಇವರೆಲ್ಲರೂ ಡ್ಯೂಟಿಗೆ ಹೋದ್ಮೇಲೆ ನಾ ಹೋಗಿರ್ತೀನಿ. ಹಾಗಾಗಿ ನಾ ಎಲ್ಲ ಕ್ಲೀನ್ ಮಾಡಿ ಹೋಗಿರ್ತೀನಿ. ವೆನ್ನೆವರ್ ಅಂತೀವಲ್ರಿ, ಯಾವಾಗಾದರೂ ಒಂದು ಸರಿ ಈ ಸೀನ್ರಿ ನೋಡ್ಲಿಕ್ಕೆ ಸಿಗ್ತದೆ. ಅದಕ್ಕೆ ನಿಮಗೆ ತೋರಿಸಿದೆ. ಈಗೇನದ ದೋಸೆ ಮಾಡಿ ಹಿಟ್ಟು ಹಾಕಿನಿ ನೋಡಿದ್ರಲ್ಲ. 2 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಹೆಸರುಬೇಳೆ, ಅರ್ಧ ಗ್ಲಾಸ್ ಉದ್ದಿನಬೇಳೆ, 1 ಮುಷ್ಟಿ ಮೆಂತೆ. ಮಿಕ್ಸಿ ಮಾಡುವಾಗ ಏನದ ಒಂದು 2-3 ಮುಷ್ಟಿಯಷ್ಟು ಚುನ್ಮುರಿ ಹಾಕಿ ಮಿಕ್ಸಿ ಮಾಡಿದ್ದೆ. ದೋಸೆನೇ ಆಗಿದ್ದು ರೀ. ಹಸಿವೆಯಾಗಿ ಬಂದವ್ರಿಗೆ ಅಷ್ಟು ಮಸ್ತು. ಮೊದಲೇನೇ ದೋಸೆ ಅಂತ ಹೆಸರು ಕೇಳಿದ ತಕ್ಷಣ, ಅದ್ರ ಫ್ಲೇವರ್ ಬಂದ ತಕ್ಷಣ ಆಸೆಯ ದೋಸೆ ಅಂಥೇಳಿ ಬಾಯಿಯೊಳಗೆ ನೀರು ಬಂದುಬಿಡ್ತಾವ. ಅದಕ್ಕೆ ಇವು ಆಸೆಯ ದೋಸೆನೇ ಆಗಿದ್ದು. ಅದ್ರ ಸಲುವಾಗಿ ಈಗ ದೋಸೆ ಮಾಡಿ ಎಲ್ಲ ರಂದಿ ತೆಗೆದು ಬರ್ಶನ್ ಕಟ್ಟಿ ತೊಳಿಬೇಕು ನೋಡ್ರಿ. ಮೊದಲು 2 ದೋಸೆ ತಿಂದೇ ತೆಗಿತೀನಿ ರೀ. ನಿಮಗೂ ಅನ್ನಿಸ್ತಿರ್ಬೇಕು ಸೀರೆನೇ ಚೇಂಜ್ ಮಾಡಿಲ್ಲ, ಹಾಗೆ ಮಾಡ್ಲಿಕ್ಕತ್ತೀರಿ. ಯಾಕಂದ್ರೆ ಒಬ್ಬೊಬ್ರು ಭಾಳ ಶಿಸ್ತಿರ್ತಾರೆ. ಅಷ್ಟು ಶಿಸ್ತಿನ ಲೆಕ್ಕದಾಗ ನಾ ಇಲ್ಲರೆ. ಮತ್ತು ಒಬ್ಬೊಬ್ರು ಭಾಳ ಅಂದ್ರೆ ಭಾಳ. ಯಾಕಂದ್ರೆ ನಾನು 7 ಗಂಟೆಗೆ 15 ನಿಮಿಷ ಇದ್ದಾಗ ಹೋಗಿನಿ ರೀ ಇವತ್ತು ಸ್ಕೂಲಿಗೆ. ನನ್ನ ಪರಿಸ್ಥಿತಿ ನನಗೆ ಗೊತ್ತಿರ್ತದೆ. ಯಾಕಂದ್ರೆ ಒಬ್ಬೊಬ್ರಿಗೆ ಅದು ಅನುಭವ ಇರಂಗಿಲ್ಲ. ಒಬ್ಬೊಬ್ರಿಗೆ ಅನುಭವ ಇದ್ದರೂ ಕೂಡ ಮತ್ತು ಅವರು ಕ್ಲೀನ್ ಮಾಡಿಕೊಂಡೇ ಮುಂದೆ ಮಾಡ್ತಿರ್ತಾರೆ. ನನಗದು ಇಂಪಾಸಿಬಲ್ ರೀ. ನನಗೆ ಮೊದಲು ಒಂಚೂರು ಆರೋಗ್ಯ ಕಡೆ ನಾನು ಲಕ್ಷ್ಯ ಕೊಟ್ಟು ಮುಂದೆ ಈಗ ನನ್ನ ಮಗಳಿಗೆ ನಾ 2 ದೋಸೆ ಮಾಡಿ ಹಾಕ್ತೀನಿ. ಆಮೇಲೆ ನಾ 2 ತಿಂದು ಆಮೇಲೆ ಬಟಾಟಿ ಗಿಟಾಟಿ ಕುದಿಲಿಕ್ಕೆ ಇಡೋದು, ಬಟಾಟಿ ಪಲ್ಯ. ಯಾಕಂದ್ರೆ ಅವರು ಪಲ್ಯನೂ ಮಾಡ್ಕೊಂಡಿಲ್ಲರಿ. ದೋಸೆ ಇಬ್ಬರು ಎಂಥವು ಮಾಡ್ಕೊಂಡು ಹೋಗ್ಯಾರೋ ಏನೋ, ಅವ್ರು ಬಂದ ಮೇಲೇ ಗೊತ್ತಾಗ್ತದೆ. ನಾನು ಪಲ್ಯ ಏನರ ಮಾಡಿ ಇಟ್ಟಾರೇನೋ ನೋಡಿದೆ, ಏನೂ ಮಾಡಿಟ್ಟಿಲ್ಲ ಅವರು. ಆದರೆ ಇದು ಪುಟಾಣಿ ಹಿಂಡಿ ಮಾತ್ರ ತಿರುಗಿಸಿ ಇಟ್ಟಾರ, ಅದನ್ನೇ ಹಾಕ್ಕೋತೀನಿ ರೀ ನಾನು ಕೂಡ. ನೋಡಿರಿ ಇಷ್ಟು ನಮ್ಮದು ವಿಡಿಯೋ, ಇವತ್ತಿನ ವಿಡಿಯೋ ಹಿಂಗಿರ್ತದೆ ಜಾಬ್ ಮಾಡೋರ್ದು. ಒಮ್ಮೊಮ್ಮೆ ನೀವು ಅಂತಿರ್ತೀರಿ ವಿಡಿಯೋ ಯಾಕೆ ಬಂದಿಲ್ಲ, ಹಿಂಗಾಗಿರ್ತದೆ ನೋಡಿರಿ. ಒಮ್ಮೊಮ್ಮೆ ಈ ಥರ ಪರಿಸ್ಥಿತಿ ಇರ್ತದೆ. ಆವಾಗಿನದು ಅವತ್ತಿನ ದಿವಸ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಂಗಿಲ್ಲ, ಇಷ್ಟು ರಂದಿ ಇರ್ತದೆ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಒಲ್ಲಾಗ್ಬಿಡ್ತದೆ ರೀ ವಿಡಿಯೋ ಮಾಡಲಿಕ್ಕೆ. ಅಡುಗೆ ಅಂದರೆ ಅಡುಗೆ ಮಾಡಿರ್ತೀನಿ, ಅಡುಗೆ ಮಾಡೋದು ವಿಡಿಯೋ ಮಾಡಲಿಕ್ಕೆ ಒಲ್ಲಾಗ್ಬಿಡ್ತದೆ ರೀ. ಮೊದಲೇ ಹೈರಾಣಾಗಿ ಬಂದಿರ್ತೀವಿ. ಒಂದೊಂದು ಸರಿ ಯಾವಾಗಾದರೂ ಒಂದು ಸರಿ ಆಗ್ತದ್ರಿ, ಎವ್ರಿ ಟೈಮ್ ಆಗಂಗಿಲ್ಲ. ಮೊಸರು ಹೆಪ್ಪು ಹಾಕಿಲ್ಲ, ಹಾಗಾಗಿ ಹಾಲು ಹಾಕ್ಕೊಂಡೇ ತಿನ್ಲಿಕ್ಕತ್ತೀನಿ ರೀ. ಪುಟಾಣಿ ಹಿಂಡಿ ಹಾಲು ಅದೊಂದು ಟೇಸ್ಟ್ ಹತ್ತದ, ನಮಗೆ ರೂಢಿನೂ ಅದ ರೀ. ಅದಕ್ಕೆ ದೋಸೆ ಮಾತ್ರ ಸೂಪರಾಗಿ ಆಗಿದ್ದು. ಮತ್ತು ಮೊನ್ನೆ ಗುರುವಾರ ದಿವಸ ನಾವು ಮಠಕ್ಕೆ ಹೋಗಿದ್ವಿ. ಅಲ್ಲಿ ಒಂಚೂರು ರಾಯರ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ.
ಈಗ ನೋಡ್ರಿ ಸ್ಕ್ರೀನ್ ಮೇಲೆ ನೋಡ್ಲಿಕ್ಕತ್ತಿದ್ದು ಗಾಯತ್ರಿ ಬಾರ್ಡರ್ ಸಿಲ್ಕ್ ಪಲ್ಲು ಇಲ್ಕಲ್ ಸಾರೀಸ್. ಈಗ ಯುಗಾದಿ ಹಬ್ಬಕ್ಕೆ ಮಸ್ತ್ ಸಾರೀಸ್, ಮಾತ್ರ ಸೂಪರ್ ಆದ ಸಾರೀಸು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಇಂಥ ಸೀರೆ ಉಟ್ಕೊಂಡ್ರೆ ಹೋಗ್ತದೇನೋ ಅಂತ ಅನಿಸ್ತದ. ಯಾಕಂದರೆ ಹೊಸ ವರ್ಷಕ್ಕೆ ಯಾರ ಕಡೆ ಇಲ್ಲ ಇಲ್ಕಲ್ ಸಾರೀಸ್ ಆಲ್ಮೋಸ್ಟ್ ಎಲ್ಲರ ಕಡೆನೂ ಇರ್ತಾವೆ. ಯಾರ ಕಡೆ ಇರಲಾರ್ದವರು, ರೇಟ್ ನಿಮಗೆ ಕರೆಕ್ಟ್ ಅನ್ನಿಸ್ದವರು ಈ ಸಾರೀಸ್ ತೊಗೋಬೋದು. ಭಾಳ ಸೂಪರ್ ಆದ ಸಾರೀಸ್ ಮಾತ್ರ ಅವ. ಮತ್ತು ವಾಟ್ಸಪ್ ನಂಬರು ರೇಟ್ ಅಂತೂ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡೀನಿ. ನಿಮಗೆ ಇಷ್ಟ ಆಗಿದ್ದ ಸೀರೆಯನ್ನು ಸ್ಕ್ರೀನ್ಶಾಟ್ ತೆಗಿತದ, ನಮ್ಮ ವಾಟ್ಸಪ್ ನಂಬರಿಗೆ ಕಳಿಯೋದದ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂದು ಚೂರು ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.